ದಿನಾಂಕ 27/9/2025 ಬೆಳಗ್ಗೆ ವಿಜಯನಗರ ಜಿಲ್ಲೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಜಮೀರ್ ಅಹಮದ್ ಖಾನ್ ಇವರನ್ನು ಅಲೆಮಾರಿ ಸಮುದಾಯದ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಸಣ್ಮಾರೆಪ್ಪ ಸರ್ ಅವರು ಹಾಗೂ ಅವರ ಜೊತೆ ಇನ್ನಿತರ ಅಲೆಮಾರಿ ಸಮುದಾಯದವರು ಸೇರಿ ಶ್ರೀಮಾನ್ ಜಮೀರ್ ಅಹಮದ್ ಖಾನ್ ಅವರಿಗೆ 1% ಒಳ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಅವರನ್ನು ಸಮಜಾಯಿಸಿದರು. ತದನಂತರ ಈ ಒಳ ಮೀಸಲಾತಿ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಸರ್ಕಾರ ಗಮನಕ್ಕೆ ತರುತ್ತೇನೆ ಅಂತೇಳಿ ರಾಜ್ಯ ಅಧ್ಯಕ್ಷರ ಕೆನ್ನೆ ಸವರಿ ಸಾಂತ್ವನ ಹೇಳಿ ಓಕೆ ಬಾಸ್ ಅಂತೇಳಿ ಸಮಾಧಾನಪಡಿಸಿ ಮನವಿಯನ್ನು ಸ್ವೀಕರಿಸಿದರು. ಬನ್ನಿ ನೋಡೋಣ. ಮೀಟಿಂಗ್ ಮಾಡ್ದಲ್ಲ ಸಿಎಂ ನೀವೆಲ್ಲ ಪೊಲೀಸರು ಏನಕ್ಕೆ ಹಿಂಗ್ ಮಾಡ್ತೀರಾ? ನಿಂತ್ಕೊಳ್ರಪ್ಪ, ಪ್ರೀತಿಯಿಂದ ಬಂದಿರೋದು ಗೊತ್ತೋದು ಬಹಳ ಗೊತ್ತಿದೆ. ನಾನು ಸಿಎಂ ಅಂತಿದೆ. ನೀವು ಮೀಟಿಂಗ್ ನಾನಿದ್ದೆ ಅಲ್ಲ, ನಾನು ಸಿಎಂ ಮಾಡಿದ ಮೀಟಿಂಗ್ ನೀವಿದ್ರಿ ಸರ್, ಜಮೀರ್ ಸರ್ ನೋಡಿ ಸರ್ ಅಂತ ನಿಮಗೂ ಹೇಳಿದೆ. ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ರಿ ಸಿಎಂಗೆ. ದಯಮಾಡಿ ನಮಗೆ 1% ಮೀಸಲಾತಿ ಕೊಡಬೇಕು. ಇವತ್ತಿಲ್ಲ ಅಂದ್ರೆ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. 2ನೇ ತಾರೀಕು ಡೆಲ್ಲಿಯಲ್ಲಿ 1000 ಜನ ಸೇರ್ತಾ ಇದೀವಿ. ನಾವು ನಿಮ್ಮ ವಿರುದ್ಧ ಹೋಗ್ತಾ ಇಲ್ಲ. ನಮ್ಗೆ ಆಗಿರುವ ಅನ್ಯಾಯದ ಬಗ್ಗೆ ಅದೇ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ. ನಾಗಮೋಹನ್ ದಾಸ್ ಏನೈತೆ ಅದು ಕೊಟ್ಟುಬಿಡಿ. ಮೀಟಿಂಗ್ ಮಾಡ್ದಲ್ಲ ಸಿಎಂ ನೀವೆಲ್ಲ ಪೊಲೀಸರು ಏನಕ್ಕೆ ಹಿಂಗ್ ಮಾಡ್ತೀರಾ? ನಿಂತ್ಕೊಳ್ರಪ್ಪ, ಪ್ರೀತಿಯಿಂದ ಬಂದಿರೋದು ಗೊತ್ತೋದು ಬಹಳ ಗೊತ್ತಿದೆ. ನಾನು ಸಿಎಂ ಅಂತಿದೆ. ನೀವು ಮೀಟಿಂಗ್ ನಾನು ಬಂದಿದ್ದೇನೆ ಸರ್. ನಾನಿದ್ದೆ ಅಲ್ಲ, ನಾನು ಸಿಎಂ ಮಾಡಿದ ಮೀಟಿಂಗ್ ನೀವಿದ್ರಿ ಸರ್, ಜಮೀರ್ ಸರ್ ನೋಡಿ ಸರ್ ಅಂತ ನಿಮಗೂ ಹೇಳಿದೆ. ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ರಿ ಸಿಎಂಗೆ. ದಯಮಾಡಿ ನಮಗೆ 1% ಮೀಸಲಾತಿ ಕೊಡಬೇಕು. ಇವತ್ತಿಲ್ಲ ಅಂದ್ರೆ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. 2ನೇ ತಾರೀಕು ಡೆಲ್ಲಿಯಲ್ಲಿ 1000 ಜನ ಸೇರ್ತಾ ಇದೀವಿ. ನಾವು ನಿಮ್ಮ ವಿರುದ್ಧ ಹೋಗ್ತಾ ಇಲ್ಲ. ನಮ್ಗೆ ಆಗಿರುವ ಅನ್ಯಾಯದ ಬಗ್ಗೆ ಅದೇ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ. ನಾಗಮೋಹನ್ ದಾಸ್ ಏನೈತೆ ಅದು ಕೊಟ್ಟುಬಿಡಿ. ಮೀಟಿಂಗ್ ಮಾಡ್ದಲ್ಲ ಸಿಎಂ ನೀವೆಲ್ಲ ಪೊಲೀಸರು ಏನಕ್ಕೆ ಹಿಂಗ್ ಮಾಡ್ತೀರಾ? ನಿಂತ್ಕೊಳ್ರಪ್ಪ, ಪ್ರೀತಿಯಿಂದ ಬಂದಿರೋದು ಗೊತ್ತೋದು ನಮಗೆ ಬಹಳ ಗೊತ್ತಿದೆ. ನಾನು ಸಿಎಂ ಅಂತಿದೆ. ನೀವು ಮೀಟಿಂಗ್ ನಾನು ಬಂದಿದ್ದೇನೆ ಸರ್. ನಾನಿದ್ದೆ ಅಲ್ಲ, ನಾನು ಸಿಎಂ ಮಾಡಿದ ಮೀಟಿಂಗ್ ನೀವಿದ್ರಿ ಸರ್, ಜಮೀರ್ ಸರ್ ನೋಡಿ ಸರ್ ಅಂತ ನಿಮಗೂ ಹೇಳಿದೆ. ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ರಿ ಸಿಎಂಗೆ. ದಯಮಾಡಿ ನಮಗೆ 1% ಮೀಸಲಾತಿ ಕೊಡಬೇಕು. ಇವತ್ತಿಲ್ಲ ಅಂದ್ರೆ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. 2ನೇ ತಾರೀಕು ಡೆಲ್ಲಿಯಲ್ಲಿ 1000 ಜನ ಸೇರ್ತಾ ಇದೀವಿ. ನಾವು ನಿಮ್ಮ ವಿರುದ್ಧ ಹೋಗ್ತಾ ಇಲ್ಲ. ನಮ್ಗೆ ಆಗಿರುವ ಅನ್ಯಾಯದ ಬಗ್ಗೆ ಅದೇ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ. ನಾಗಮೋಹನ್ ದಾಸ್ ಏನೈತೆ ಅದು ಕೊಟ್ಟುಬಿಡಿ.